ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಏನಂದರೆ ಮಿಷಿನ್ ಅಂದರೆ ಬರೀ ಸೇಲು ಸರ್ವಿಸ್ ಅಂತ ಮಾತ್ರನೇ ಅಂದ್ಕೊಂಡಿರ್ತಾರೆ. ಸೊ ಒಂದು ಮಿಷಿನ್ ಅಂತ ಅಂದ್ಬಿಟ್ರೆ ಬರೀ ಜಸ್ಟ್ ಮನೆಯಲ್ಲೇ ಹೊಲ್ಕೊಳ್ಳೋದಕ್ಕಾಗಿರ್ಬೋದು, ಮತ್ತು ಏನಂದರೆ ಬ್ಲೌಸ್ಗಳನ್ನ ಹೊಲಿಯೋರಾಗಿರ್ಬೋದು, ಪ್ಯಾಂಟು ಶರ್ಟ್ಸ್ನ ಹೊಲಿಯೋರಾಗಿರ್ಬೋದು, ಸೊ ಏನೋ ಒಂದು ನನ್ನ ಪ್ರಾಕ್ಟೀಸ್ಗೆ ಅಂತ ಆಗಿರ್ಬೋದು. ಸೊ ಈ ಥರನೇ ಯೋಚನೆ ಮಾಡ್ತಾರೆ. ಸೊ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ. ಸೊ ಅದು ಬಿಟ್ಟು ಕೂಡ ಬೇರೆ ಇದ್ದಾವೆ. ಸೊ ಅದನ್ನೇ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಏನೆಲ್ಲ ಒಂದು ಮಿಷಿನ್ ಇಟ್ಕೊಂಡು ಏನೆಲ್ಲ ಬಿಸ್ನೆಸ್ನ ಮಾಡ್ಬೋದು, ಸೊ ಏನೆಲ್ಲ ಒಂದು ಐಡಿಯಾ ಇದ್ದರೆ ಸೊ ಎಷ್ಟೆಲ್ಲ ಒಂದು ವರ್ಕೌಟ್ ಮಾಡ್ಬೋದು. ಸೊ ಒಂದು ಮಿಷಿನಲ್ಲಿ ನಾವು ಯಾವ ರೀತಿಲಿ ನಾವು ಸೇಲ್ ಸರ್ವಿಸ್ನ ಮಾಡ್ಕೊಡ್ಬೋದು, ಮತ್ತು ಒಂದು ಮಿಷಿನ್ ಇಟ್ಕೊಂಡು ನಾವು ಯಾವ ರೀತಿ ಸೇಲ್ ಮಾಡ್ಬೋದು. ಸೊ ಒಂದಷ್ಟು ವರ್ಕ್ ಇದೆ ಒಂದು ಮಿಷಿನ್ ಇಟ್ಕೊಂಡು ಯಾವ್ಯಾವ ರೀತಿ ಕೆಲಸ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೇ ಚಾನಲ್ನ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಒಂದು ಮಿಷಿನ್ ಅಂತ ಅಂದರೆ ಜಾಕಿ ಆಗಿರ್ಬೋದು, ಜುಕ್ಕಿನೇ ಆಗಿರ್ಬೋದು, ಲೆಗ್ ಮಿಷಿನ್ಸೇ ಆಗಿರ್ಬೋದು, ಯಾವುದೇ ಆಗಿರಲಿ. ಸೊ ಎಲ್ಲ ಊರುಗಳಲ್ಲೂ ಇರೋದಿಲ್ಲ ಫೆಸಿಲಿಟಿ. ಸೊ ಕೆಲವೊಂದು ಹಳ್ಳಿಗಳಲ್ಲಾಗಿ ಟೌನ್ಗೆ ಬರಬೇಕಾಗಿರುತ್ತೆ, ಇಲ್ಲ ಟೌನಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ಸಿಟಿಗಳಿಗೆ ಬರಬೇಕಾಗುತ್ತೆ. ಸೊ ತುಂಬ ಜನ ಬಂದು ಬೆಂಗಳೂರಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಕೆಲವು ತುಮಕೂರಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಹತ್ರಗಳಿದೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಬರೀ ಒಂದು ಮಿಷಿನ್ ಅಂದರೆ ಬರೀ ಹೊಲಿಲಿಕ್ಕೆ ಮಾತ್ರನೇ ಅಲ್ಲ, ಸೊ ನೀವು ಸೇಲು ಕೂಡ ಮಾಡ್ಬೋದು. ಸೊ ಇವಾಗ ನಿಮ್ಮ ಊರುಗಳಲ್ಲಿ ಮಿಷಿನ್ಗಳಿರಲ್ವಾ, ಸೊ ಸೇಲ್ ಮಾಡಿ. ಸೊ ಒಂದು ಗಾರ್ಮೆಂಟ್ನ ಶುರು ಮಾಡಿ. ಗಾರ್ಮೆಂಟ್ಸ್ ಅಂದರೆ ದೊಡ್ಡ ಗಾರ್ಮೆಂಟ್ಸೇ ಅಂತಲ್ಲ, ಒಂದು ಚಿಕ್ಕ ಗಾರ್ಮೆಂಟ್ನ ಶುರು ಮಾಡಿ. ಸೊ ಒಂದು 4 ಮಿಷಿನ್ನ ಹಾಕ್ಕೊಳ್ಳಿ. ಸೊ 4 ಮಿಷಿನ್ಗೆ 2 ಟೈಲರ್ನ ಕೂರಿಸಿ. ಸೊ ಟೈಲರ್ಗೆ ಹೇಳ್ಕೊಂಡು ಕೊಡೋದಾಗಿರ್ಬೋದು. ಒಂದು ಬಿಸ್ನೆಸ್ ಅಂತ ಅಂದರೆ ಸೊ ಒಂದು ಟೈಲರ್ಗೆ ಹೇಳ್ಕೊಂಡು ಕೊಡೋದು, ಅದು ಒಂದು ಬಿಸ್ನೆಸ್ ಆಯಿತು. ಸೊ ಇನ್ನೊಂದು ಸೇಲ್ ಮಾಡೋದು. ಸೊ ಅದ್ರ ಜೊತೆಗೇ ಹೊಲಿಯೋಕ್ಕೆ ಇಟ್ಕೊಳ್ಳೋ ಜೊತೆಗೇ ಮಿಷಿನ ಸೇಲ್ಸ್ ಮಾಡೋದು. ಸೊ ಲೆಗ್ ಮಿಷಿನ್ಸ್ ಆಗಿರ್ಬೋದು, ಪವರ್ ಮಿಷಿನ್ಸ್ ಆಗಿರ್ಬೋದು. ತುಂಬ ಜನ ಬಂದು ಕೇಳ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಮನೆಗಳಲ್ಲಿ ಒಂದೊಂದು ಮಿಷಿನ್ಗಳು ಇರೋಲ್ಲ. ಸೊ ಬಂದು ನಿಮ್ಮನ್ನು ಕೇಳ್ತಾರೆ, ಮಿಷಿನ್ ಬೇಕು ನಮಗೂ ತರಿಸ್ಕೊಡಿ. ಸೊ ಆ ರೀತಿ ಒಂದು ಬಿಸ್ನೆಸ್ನ ನೀವು ಮಿಷಿನ್ನ ಸೇಲ್ ಮಾಡೋ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ನೀವು ಒಂದು 4-5 ಮಿಷಿನ್ ಹಿಡ್ಕೊಂಡು ಗಾರ್ಮೆಂಟ್ಸ್ ಥರ ಚಿಕ್ಕದು ಪ್ರತಿಯೊಂದು ಬ್ಲೌಸ್ ಹೊಲ್ಕೊಡೋದಾಗಿರ್ಬೋದು. ಇವಾಗೆಲ್ಲ ತುಂಬ ಹೋಗ್ತಾ ಇದೆ. ಬ್ಲೌಸ್ ಹೊಲಿಯೋದಾಗಿರ್ಬೋದು, ಆಮೇಲೆ ನಿಮಗೆ ಶರ್ಟ್ ಹೊಲಿಯೋದಾಗಿರ್ಬೋದು, ಪ್ಯಾಂಟ್ ಹೊಲಿಯೋದಾಗಿರ್ಬೋದು, ಡ್ರೆಸ್ಗಳು, ಸೊ ಇವೆಲ್ಲನೂ ಇರುತ್ತೆ, ಗೌನ್ಸು. ಸೊ ಈ ರೀತಿ ಕೂಡ ನೀವು ಬಿಸ್ನೆಸ್ಗಳನ್ನ ಮಾಡ್ಕೊಂಡು ಬರ್ಬೋದು. ಸೊ ಇನ್ನೂ ಒಂದು ಏನಂತ ಅಂದರೆ ತುಂಬ ಜನ ಈ ಹಳ್ಳಿಗಳ ಕಡೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಮಿಷಿನ್ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಈ ಥರ ಮಿಷಿನ್ಗಳನ್ನ ಸೇಲ್ ಮಾಡ್ಬೋದು. ನಮ್ಮಲ್ಲಿ ನಿಮಗೆ ಜಸ್ಟ್ ಬರೀ ಮಿಷಿನ್ನು ಒಂದು ಸಿಗುತ್ತೆ, ಸಿಂಗಲ್ ಸಿಗುತ್ತೆ, 2 ಸಿಗುತ್ತೆ, ಆ ಥರ ಎಲ್ಲ ಏನಿಲ್ಲ. ಸೊ ನಿಮಗೆ ಮಿನಿಮಮ್ 10 ಮಿಷಿನ್ ಬೇಕಾ, 20 ಮಿಷಿನ್ಸ್ ಬೇಕಾ, ಸೊ ನಾವು ಕೊಡ್ತೀವಿ. ಸೊ ಆರಾಮಾಗಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಚಿಕ್ಕ ಈಗಂತೂ ಹೆಣ್ಮಕ್ಳಿಗೆ ತುಂಬ ಜನ ಕಲಿಲಿಕ್ಕೆ ಬರ್ತಾರೆ. ತುಂಬ ಜನಕ್ಕೆ ಟೈಲರಿಂಗ್ ಆಸಕ್ತಿ ಇದೆ. ಟೈಲರಿಂಗ್ ನಾವಿಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ಜನ ಟೈಲರಿಂಗ್ ಬೇಕು ಅಂತ ತುಂಬ ಜನ ಕಲಿತಾರೆ. ಹಾಗಾಗಿ ನೀವು ಆ ಥರದವ್ರಿಗೆ ಒಂದು 5-6 ಮಿಷಿನ್ನ ಹಾಕ್ಕೊಂಡ್ಬಿಟ್ಟು ನೀವು ಅದನ್ನು ಮಾಡ್ಬೋದು. ಅದು ಕೂಡ ನಿಮ್ಗೊಂದು ಬಿಸ್ನೆಸ್ ಆಗುತ್ತೆ. ಆದರೆ ಹಿಂದಿನ ಸೇಲಿಂಗ್ ಯಾರು ಬರ್ತಾರೆ, ಸೇಲ್ ಮಾಡಿಕೊಡಿ, ನಮಗೆ ಮಿಷಿನ್ ಸೇಲ್ ಬೇಕು, ನಮಗೆ ಬೇಕು ಅಂತ ಅದನ್ನು ನೀವು ಮಿಷಿನ ಕೊಡಿಸ್ಕೊಳ್ಬೋದು. ಸೊ ಈ ಥರ ಬಿಸ್ನೆಸ್ಗಳಿದೆ ತುಂಬ. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ನಿಮಗೆ ರಿಪೇರಿ ನಿಮಗೆ ಗೊತ್ತಿರುತ್ತೆ, ದಾರ ಸಿಗಾಕೊಡೋದಾಗಿರ್ಬೋದು, ಜಾಮ್ ಆಗಿದ್ದಾಗಿರ್ಬೋದು. ಸೊ ಇವೆಲ್ಲ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಡೋಕೆ ಬಂದು ಕೂಡ ನಿಮಗೆ ತುಂಬಾ ಯಾಕೆ ಅಂದರೆ ತುಂಬ ಜನಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಿರಲ್ಲ, ಏನು ಕೆಲಸ ಮಾಡಬೇಕು ಅನ್ನೋದು ಐಡಿಯಾ ಇರಲ್ಲ. ಸೊ ಈ ಥರ ಒಂದು ಸಣ್ಣ ಪುಟ್ಟ ಐಡಿಯಾಗಳನ್ನು ಮಾಡ್ಕೊಳ್ಳಿ. ಸೊ ತುಂಬ ಜನ ಜುಕ್ಕಿ ಸೆಕೆಂಡ್ಸಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ನಮಗೂ ಕೂಡ ಯಾರೋ ಒಬ್ಬರು ಬಂದಿದ್ದರು. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, 4-5 ಜನಕ್ಕೆ ಟೈಲರಿಂಗ್ ಹೇಳ್ಕೊಂಡು ಕೊಡಬೇಕು, ನಮಗೆ ಮಿಷಿನ್ಸ್ ಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸೊ ನಮ್ಮಲ್ಲಿ ಬರೀ ಸಿಂಗಲ್ಸ್ ಮಿಷಿನ್ ಮಾತ್ರ. ನಿಮ್ಗೇನು 20 ಮಿಷಿನ್ ಬೇಕಾ, 50 ಮಿಷಿನ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ. ಬಟ್ ಟೈಮ್ ಕೊಡಬೇಕಾಗತ್ತೆ. ಸೊ ಅಷ್ಟು ಮಿಷಿನ್ಸು ನಾವು ತರಿಸ್ಬೇಕು ಅಂತ ಅಂದಾಗ ಸ್ವಲ್ಪ ಸಮಯ ಬೇಕು, ಸಡನ್ನಾಗಿ ಸಿಗೋದೇ ಇಲ್ಲ. ಸೊ ನಮಗೆ ಒಂದೊಂದು ಸಲ ಬರುತ್ತೆ, ಒಂದು 5-6 ಮಿಷಿನ್ ಆರ್ಡ್ರ್ ಬರ್ತಾವೆಲ್ಲ ನಾವು ಕೊಟ್ಬಿಡ್ಬೋದು. ಸೊ ನಮ್ಮಲ್ಲೇ ಕೆಲವೊಂದು ಸಲ 100 ಮಿಷಿನ್ ಸ್ಟಾಕ್ ಇರುತ್ತೆ. ಸೊ ನಮ್ಮಲ್ಲಿನೇ ಅವಾಗ ಸೇಲ್ ಆಗ್ತಾ ಸ್ವಲ್ಪ ಕಮ್ಮಿ ಆದಾಗ ನೀವು ಆರ್ಡ್ರ್ ಕೊಟ್ಟಾಗ ನಾವು ಮತ್ತೆ ಆರ್ಡ್ರ್ ಕೊಟ್ಟು ತರಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೀವು ಯಾರಾದರೂ ಇದ್ದರೆ ಮಿಷಿನ್ನು ನಮ್ಮ ಸುಮ್ಮನೆ ಬೇಜಾರಾಗ್ತಿದ್ರೆ, ಸೊ ಮಿಷಿನಲ್ಲಿ ಏನಾದ್ರು ಐಡಿಯಾಸ್ ಇದ್ದರೆ ಈ ರೀತಿ ನಾವು ಮಾಡೋಣ, ಗಾರ್ಮೆಂಟ್ಸು ಒಂದು ಚಿಕ್ಕದಾಗಿ ಒಂದು ಓಪನ್ ಮಾಡೋಣ ಅಂತ ಆ ಥರ ಏನಾರ ಮೈಂಡಲ್ಲಿ ಇತ್ತು ಅಂದರೆ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಥರ ಮಿಷಿನ್ಗಳನ್ನು ಹಾಕ್ಕೊಳ್ಳಿ. ಪವರ್ ಮಿಷಿನ್ಗಳಲ್ಲಿ ಕಲೀಲಿಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಆಮೇಲೆ ತುಂಬ ರಿಸ್ಕ್ ಇರಲ್ಲ, ಬೇಗ ಕಲಿಬೋದು. ಕಲಿಸೋರಿಗೆ ಪವರ್ ಮಿಷಿನಲ್ಲೇ ನೀವು ಕಲಿಸ್ಕೊಂಡು ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಒಂದು ಮಿಷಿನ್ ಇಟ್ಕೊಂಡು ಎಷ್ಟೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ. ಸೊ ಈ ಒಂದು ಮಿಷಿನ್ ಬಂದುಬಿಟ್ಟು ನಿಮಗೆ ಲೆಗ್ ಮಿಷಿನ್, ನಾನು ಪವರ್ ಮಿಷಿನ್ ಮಾತ್ರನೇ ಹೇಳ್ತಾರೆ, ಲೆಗ್ ಮಿಷಿನಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಲೆಗ್ ಮಿಷಿನಲ್ಲೂ ಕೂಡ ನಿಮಗೆ ಬೇಜಾನ್ ಸ್ಟಾಕ್ ಸಿಗುತ್ತೆ. ಉಷಾದಲ್ಲಾಗಿರ್ಬೋದು, ಡರ್ಬಿಲ್ ಆಗಿರ್ಬೋದು, ನಿಮ್ಮ ನಾಗ್ಪಾಲು, ಮೆರಿಟು,
ಉಷಾ ಯಾವುದಾದ್ರೂ ಸರಿ, ನಿಮ್ಗೆ ಎಷ್ಟು ಮಿಷಿನ್ ಬೇಕಾ, ಆರ್ಡ್ರ್ ಬೇಕಾ, ಸೊ ನೀವೇನಾದರೂ ಇಲ್ಲ ನಮ್ಗೆ ಕವರ್ ಮಿಷಿನ್ ಹಾಕೋಷ್ಟು ಬೇಡ, ಅಷ್ಟೊಂದು ಅಮೌಂಟ್ ಇಲ್ಲ ನನಗೆ, ಚಿಕ್ಕ ಮಿಷಿನ್ ಈ ಥರ ಎಲ್ಲ ಲೆಗ್ ಮಿಷಿನ್ಗಳಿರಲಿ ಅದು ಕೂಡ ನಿಮಗೆ ಸ್ಟಾಕ್ ಇರುತ್ತೆ. ಸೊ ಈ ಥರ ನೀವು ಮಿಷಿನ್ಗಳನ್ನ ಇಟ್ಕೊಂಡು ಒಂದು ಚಿಕ್ಕ ಗಾರ್ಮೆಂಟ್ಸ್ ಥರ ಶುರು ಮಾಡ್ಕೊಳ್ಳಿ, ಒಳ್ಳೆ ಬಿಸ್ನೆಸ್ ಮಾಡಿ, ಹೆಣ್ಮಕ್ಳಿಗೆ ಹೇಳ್ಕೊಡಿ, ತುಂಬ ಜನ ಕಲಿಕ್ಕೆ ಆಸಕ್ತಿ ಇರ್ತಾರೆ. ಸೊ ಇದರಲ್ಲೂ ಕೂಡ ನೀವು ಬಿಸ್ನೆಸ್ನ ಮಾಡ್ಕೊಳ್ಬೋದು. ಸೊ ಹಾಗೆ ಅವರು ಕಲ್ತ ಮೇಲೆ ಅವರು ಕೂಡ ಒಂದು ಮಿಷಿನ್ನ ಪರ್ಚೇಸ್ ಮಾಡ್ತಾರೆ. ಸೊ ಹಂಗೆ ನೀವು ಮಿಷಿನ್ ಸೇಲ್ ಮಾಡ್ತಾ ನಿಮ್ಮ ಊರುಗಳಲ್ಲಿ ತುಂಬ ಹಳ್ಳಿಗಳ ಕಡೆನೋ ಸೊ ನೀವು ಕೂಡ ಒಂದು ಚಿಕ್ಕದಾಗಿ ನೀವು ಕೂಡ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಏನು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆಲ್ಲನೂ ನಿಮ್ಗೆ ಏನು ಮಿಷಿನ್ಸ್ ಬೇಕಾದರೆ ನಾವು ಕಳಿಸ್ತೀವಿ. ಸೊ ಈ ಥರ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಸೊ ಮಿಷಿನ್ ಈ ಥರ ಕೂಡ ಒಂದು ಬಿಸ್ನೆಸ್ನ ಮಿಷಿನ್ ಇಟ್ಕೊಂಡು ಇದನ್ನು ಕೂಡ ಒಂದು ಬಿಸ್ನೆಸ್ನ ಮಾಡ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಸಿಂಗಲ್ ಅಂತ ಏನಿಲ್ಲ, ನಿಮಗೆ ಬಲ್ಕಲ್ಲಿ 20 ಮಿಷಿನ್ ಬೇಕಾ, 50 ಮಿಷಿನ್ ಬೇಕಂದ್ರೂ ನಾವು ಕಳಿಸ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಮಿಷಿನಲ್ಲಿ ಆಸಕ್ತಿ ಇದ್ದು ಸೇಲ್ ಮಾಡೋಣ, ನಾವು ಈ ಥರ ಗಾರ್ಮೆಂಟ್ಸ್ ಶುರು ಮಾಡೋಣ, ಸೊ ನಾವು ಕೂಡ ಈ ಥರ ಸಣ್ಣ ಪುಟ್ಟ ರೆಡಿ ಮಾಡಿಕೊಂಡು ಸೊ ನಾವು ಏನೋ ಒಂದು ಮಟ್ಟಿಗೆ ಒಂದು ಐಡಿಯಾ ತಿಳ್ಕೊಳ್ಳೋಣ ಸೊ ಅಂತ ಅನ್ನೋರು ಸೊ ಆರಾಮಾಗಿ ಒಂದು ಮಿಷಿನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಒಳ್ಳೆಯದಿದೆ, ತುಂಬ ಜಿನಿಯನ್ ಆಗಿರುತ್ತೆ. ಹಾಗೆ ನಿಮಗೂ ಕೂಡ ಒಂದು ಒಳ್ಳೆ ಮಿಷಿನಲ್ಲಿ ಟ್ಯಾಲೆಂಟ್ ಬರುತ್ತೆ. ಸೊ ಒಂದು ಹಳ್ಳಿಗಳ ಕಡೆ ಏನೂ ಸಿಗದೇ ಇರೋ ವಸ್ತುಗಳನ್ನು ನಾವು ಒಂದು ಸಿಗೋ ಆ ಥರ ಮಾಡಿ ನಾವು ಒಂದು ಬಿಸ್ನೆಸ್ ಅಂತ ಮಾಡಿದ್ರೆ ಒಂದು ಡೆವಲಪ್ಮೆಂಟ್, ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಮತ್ತು ಆಸಕ್ತಿ ಇರಬೇಕು, ಸುಮ್ಮನೆ ತೊಗೊಂಡು ಮಾಡೋದಲ್ಲ. ಸೊ ಯಾವುದೇ ಒಂದು ಕೆಲಸ ಕಲಿಬೇಕಾದ್ರೂ ಕೂಡ ಒಂದು ಆಸಕ್ತಿ ಇರಬೇಕು. ಸೊ ಮಿಷಿನ್ ಇಟ್ಕೊಂಡು ಬಿಸ್ನೆಸ್ ಯಾವ ರೀತಿ ಮಾಡೋದು ನೋಡೋದಲ್ವಾ. ಸೊ ಈ ಥರ ನೀವು ಆರಾಮಾಗಿ ಸಣ್ಣ ಬಿಸ್ನೆಸ್ನ ಕೂಡ ನೀವು ಮಾಡ್ಕೊಳ್ಬೋದು. ನಮ್ಮಲ್ಲಿ ಎಷ್ಟು ಮಿಷಿನ್ಸ್ ಬೇಕಾದರೂ ಸ್ಟಾಕ್ ಸಿಗುತ್ತೆ. ಸೊ ಇದಕ್ಕೆ ನಾವು ಗ್ಯಾರಂಟಿನ ಕೊಡ್ತೀವಿ. ಸೊ ನಿಮ್ಗೆ ಏನಾದರೂ ಮಿಷಿನ್ ಬೇಕಾದರೆ ಸ್ಕ್ರೀನ್ ನಂಬರ್ನ ಹಾಕಿ ಈಗಲೇ ಬೇಗ ಮಿನಿ ಗಾರ್ಮೆಂಟ್ಸ್ನ ಶುರು ಮಾಡ್ಕೊಳ್ಳಿ. ಕಲ್ಸೋಕ್ಕಾಗಿರ್ಬೋದು, ಕಲಿಯೋರ್ಗಾಗಿರ್ಬೋದು, ಕೊಡೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಿಷಿನ್ ಬೇಕಂದ್ರೂ ನಾವು ಕೊಡ್ತೀವಿ. ಬೇಗ ನೀವು ಮಿನಿ ಗಾರ್ಮೆಂಟ್ನ ಶುರು ಮಾಡ್ಕೊಳ್ಳಿ. ಒಂದು ಮಿಷಿನಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಪವರ್ ಮಿಷಿನ್ ಆಗಿರ್ಬೋದು, ಲೆಗ್ ಮಿಷಿನ್ ಆಗಿರ್ಬೋದು, ನಿಮಗೆ ಮೋಟಾರ್ ಆಗಿರ್ಬೋದು, ಸರ್ವಾ ಮೋಟಾರ್ ಏನು ಬೇಕಾದರೂ ಐಟಮ್ನ ನಾವು ಕಳಿಸ್ತೀವಿ. ಸೊ ಬಿಸ್ನೆಸ್ನ ಶುರು ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಯಾರಿಗಾದ್ರು ಡೌಟ್ಸ್ ಇದೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೀವು ಯಾವುದಾದ್ರೂ ಒಂದಷ್ಟು ಮಿಷಿನ್ ತೊಗೊಂಡು ನಾವು ಒಂದೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಈ ಮೇಲ್ಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕ